ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಡೇ ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಹಸ್ಬೆಂಡು ರಜಾ ಹಾಕಿದರು. ಇವತ್ತು ಹಾಗೆ ಎಲ್ಲರೂ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಹೊರಟಿದ್ವಿ. ಹಾಗಾಗಿ ಬೆಳಗ್ಗೆನೇ ಸಿಂಪಲ್ಲಾಗಿ ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ. ಮೊದಲು ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಾದಮೇಲೆ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕಬೇಕು. ಕರಿಬೇವು ಸೊಪ್ಪು ಸಿಡಿದ ಮೇಲೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಬಾಣಲೆಯಲ್ಲಿ ಹುರಿಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಟೊಮೊಟೊನ ಹಾಕಬೇಕು. ಟೊಮೊಟೊ ಸ್ವಲ್ಪ ಮೆತ್ತಗಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಬಿಡಬೇಕು. ಒಂದು 5 ಮಿನಿಟ್ಸ್ ಬೆಂದಾದಮೇಲೆ ಗೊಜ್ಜು ರೆಡಿಯಾಗಿರುತ್ತೆ. ಇದ್ರ ಜೊತೆಗೆ ವೈಟ್ ರೈಸ್ ಹಾಕಿ ಕಲಸಿ ತಿಂದರೆ ಚಿತ್ರಾನ್ನ ತುಂಬ ಚೆನ್ನಾಗಿ ಸಿಂಪಲಾಗಿ ಬರುತ್ತೆ. ಹಾಗೆ ಬೆಳಗಿನ ಜಾವ 5 ಗಂಟೆಗೆ ನಾವು ಶಿವಮೊಗ್ಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಸಾಗರದಿಂದ ಆ ಕಡೆ ತಾಳಗೊಪ್ಪ ಇದೆ. ತಾಳಗೊಪ್ಪದಿಂದ ನಾವು ಬಳೆ ಪದ್ಮಾವತಿ ಅಂತ ದೇವಸ್ಥಾನ, ಇತ್ತೀಚೆಗೆ ದೇವ್ರ ಹೆಸರು ತುಂಬ ಕೇಳಿ ಬರ್ತಿದೆ. ದೇವಸ್ಥಾನ ತುಂಬ ಫೇಮಸ್ ಆಗಿದೆ. ಎಲ್ಲ ಒಂದು ನಂಬಿಕೆಯಿಂದ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರ್ತಿದ್ದಾರೆ. ಹಾಗೆ ನಾವು ಕೂಡ ಹೋಗಿ ಬರೋಣ, ಇವತ್ತು ಸಂಡೇ. ಹಾಗೆ ಮಳೆ ತುಂಬ ಬರ್ತಿತ್ತಲ್ಲ, ರಜಾ ಮಾಡಿದರು ನಮ್ಮ ಹಸ್ಬೆಂಡು. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ. ಟ್ರೈನಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ತಾಳಗೊಪ್ಪದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೇಚರ್ ಮಾತ್ರ. ಆ ಮಳೆಯಲ್ಲೂ ಫುಲ್ಲು ಗ್ರೀನರಿ ನೋಡೋಕ್ಕೆ ಸಖತ್ತಾಗಿತ್ತು. ಹಾಗೆ ನಾವು ಅಲ್ಲಿ ತಾಳಗೊಪ್ಪದಲ್ಲಿ ಇಳ್ಕೊಂಡ್ವಿ. ಹಾಗೆ ತಾಳಗುಪ್ಪ ರೈಲ್ವೆ ಸ್ಟೇಷನ್ನಲ್ಲಿ ನಾವು ಇಳ್ಕೊಂಡ್ವಿ. ಅಲ್ಲಿ ಇಳ್ಕೊಂಡಾದ್ಮೇಲೆ ಒಡಂಬೈಲು ಅಂತ ಹೇಳಿ ಒಂದು ಊರದು. ಆ ಊರಲ್ಲಿ ಆ ದೇವಸ್ಥಾನ ಇರೋದು. ಅಲ್ಲಿಗೆ KSRTC ಬಸ್ ಸಿಕ್ತು ನಮಗೆ. KSRTC ಬಸ್ನ ಕ್ಯಾಚ್ ಮಾಡಿ ಬಸ್ಸಿಂದ ಸುಮಾರು 1 ಗಂಟೆ, 1 1/4 ಗಂಟೆ ಟೈಮ್ ಆಯಿತು ನಾವು ದೇವಸ್ಥಾನ ಹೋಗಿ ತಲುಪಕ್ಕೆ. ನಾನು ಆ ಬಸ್ಸಲ್ಲಿ ಉದ್ದಕ್ಕೂ ಹೋಗ್ತಾ ವಿಡಿಯೋ ಮಾಡಿದ್ದೆ. ಭಾಳ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಕಾರ್ಗಿಲ್ ನೆಕ್ಸ್ಟ್ ಒಡಂಬೈಲು ಸಿಕ್ತು. ಒಂಥರ ಬೆಟ್ಟ ಥರ ಇತ್ತು. ಹೋಗ್ತಾ ಅಲ್ಲಿ ನೀರೆಲ್ಲ ತುಂಬ ತುಂಬಿ ಹರ್ಕೊಂಡು ಹೋಗ್ತಾ ಇತ್ತು. ಅದೆಲ್ಲ ನೋಡೋಕ್ಕೆ ಭಾಳ ಚೆನ್ನಾಗಿತ್ತು ಪ್ಲೇಸು. ಅದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ನಿಮಗೂ ಎಲ್ಲರಿಗೂ ನೋಡಿ ತೋರಿಸೋಣ ಅಂತೇಳಿ. ಅಲ್ಲಿ ನೆಕ್ಸ್ಟ್ ಒಡಂಬೈಲಲ್ಲಿ ನಮಗೆ ಬಸ್ ನಿಲ್ಲಿಸಿದ್ರು. ಆ ಬಸ್ ಇಳಿಸಿದ್ಮೇಲೆ ಇದು ದೇವಸ್ಥಾನ. ದೇವಸ್ಥಾನ ನೋಡೋಕ್ಕೆ ತುಂಬ ಕ್ಲೀನಾಗಿ, ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ರು ದೇವಸ್ಥಾನನ. ತುಂಬ ಚೆನ್ನಾಗಿತ್ತು. ಒಂಥರ ದೇವಸ್ಥಾನದಲ್ಲಿ ನಾವು ಇಳಿದ್ಮೇಲೆ ಸುಮಾರು ಒಂದು 9:45, 10 ಗಂಟೆ ಆಗಿತ್ತು. ಹಂಗಾಗಿ ನಾವು ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲೇ ಕ್ಯಾಂಟೀನಲ್ಲಿ ಟಿಫನ್ ಮುಗಿಸಿ ನಂತರ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋದ್ವಿ. ಅಲ್ಲಿ ಒಳಗೆ ಹೋದ್ಮೇಲೆ ದೇವರಿಗೆ ಹಣ್ಣು ಕಾಯಿ ಪೂಜೆ ಮಾಡಲ್ಲಂತೆ. ಹೂವು ಮತ್ತು ಬಳೆ ಪದ್ಮಾವತಿ ಆಗಿರೋದ್ರಿಂದ ಬಳೆ ಮಾತ್ರ ತೊಗೊಂಡು ಹೋಗಬೇಕಂತೆ. ಹಂಗಾಗಿ ನಾವು ಅಲ್ಲೇ ಹೂವು ತೊಗೊಂಡ್ವಿ. ಹೂವು ತೊಗೊಂಡಾದ್ಮೇಲೆ ಅಲ್ಲೇ ಬಳೆನೂ ಸಿಕ್ತು. ಸೊ ಅಲ್ಲಿ ಒಂದು ಕುಚ್ಚಷ್ಟು ಬಳೆನ ತೊಗೊಂಡ್ವಿ. ಹಾಗೆ ಕ್ಯೂನಲ್ಲಿ ನಿಂತು ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಹೂವು ಕೊಟ್ಟು ದೇವರಿಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹರಕೆ ಸಲ್ಲಿಸ್ಬೇಕಾಗಿದ್ದವರು ಹರಕೆ ಸಲ್ಲಿಸ್ತಾ ಇದ್ದಾರೆ. ಅಂದರೆ ತುಂಬ ದೇವ್ರನ್ನ ತುಂಬ ನಂಬಿದ್ದಾರೆ. ಅಲ್ಲಿರೋ ಎಲ್ಲ ಜನಗಳನ್ನು ತುಂಬ ನಂಬಿದ್ದಾರೆ. ಇತ್ತೀಚೆಗೆ ತುಂಬ ಕೇಳಿ ಬರ್ತಿದೆ ದೇವ್ರ ಹೆಸರು. ಅಲ್ಲಿ ಒಂದು ನಂಬಿಕೆ, ನಾವು ಬೇಡ್ಕೊಂಡಿದ್ದು ಆದಷ್ಟು ಬೇಗ ನೆರವೇರುತ್ತೆ ಅಂತ ಹೇಳಿ ನಂಬಿಕೆ. ಹಾಗಾಗಿ ನಮಗೂ ಒಂದು ಸಲ ಹೋಗಿ ಬರೋಣ ಅಂತ ಅನ್ನಿಸ್ತು. ಸೊ ಅಲ್ಲಿಗೆ ಹೋಗಿ ಬಂದ್ವಿ. ದೇವಸ್ಥಾನ ಎಲ್ಲ ಭಾಳ ಕ್ಲೀನಾಗಿ, ಭಾಳ ಸ್ವಚ್ಛವಾಗಿ ಇಟ್ಕೊಂಡಿದ್ರು. ನೋಡೋಕ್ಕೂ ತುಂಬ ಖುಷಿ ಅನ್ನಿಸ್ತು. ಅಲ್ಲಿಂದ ಆ ದೇವಸ್ಥಾನದ ಎದುರುಗಡೆ ಅದು ದೇವರಿಂದು ಮೂಲ ಸ್ಥಳ ಅಂತ ಇತ್ತು. ಅಲ್ಲೂ ಕೂಡ ಹೋಗಿದ್ವಿ ನಾವು ಒಳಗಡೆ. ಅಲ್ಲೂ ಹೋಗಿ ಅಲ್ಲಿ ಬಳೆ ಅಲ್ಲಿ ತೊಡಿಸೋದಿತ್ತು. ಅಲ್ಲಿ ಬಳೆ ಕೊಟ್ಟು ಅಲ್ಲಿ ಭಟ್ರು ಕೂಡ ನಮಗೆ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಅಲ್ಲೂ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಫೋಟೋಸು, ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಜೋಗ್ ಫಾಲ್ಸ್ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಬಿಕಾಸ್ ಅಲ್ಲಿ ನಾವು KSRTC ಬಸ್ ಬಂದಮೇಲೆ ಆ ಬಸ್ಸು ರಿಟರ್ನು ಸಂಜೆ 5:30ಗೆ ಇರೋದಂತೆ. ಅಲ್ಲಿ ಬಸ್ಸು ಸಿಗೋದು ತುಂಬ ಕಷ್ಟ. ಪ್ರೈವೇಟ್ ಬಸ್ ಇದೆ, ಬಟ್ ಅದು ಯಾವ ಟೈಮಿಂಗ್ಸ್ ಅಂತ ಗೊತ್ತಿಲ್ಲ. ಹಂಗಾಗಿ ಅಲ್ಲಿ ಟ್ಯಾಕ್ಸಿ ಎಲ್ಲ ತುಂಬ ಜನ ಬಂದು ಡ್ರೈವರ್ಸ್ಗಳು ಕೇಳ್ತಾರೆ, ಎಲ್ಲಿ ಜೋಗ್ ಫಾಲ್ಸಿಗಾಗಲಿ ಸಾಗರಕ್ಕೆ ಹೋಗೋದಾಗಲಿ ಬಿಡ್ತಾರೆ. ಒಬ್ಬರಿಗೆ ₹100 ಚಾರ್ಜಸ್ ಅಂತ ಇರುತ್ತೆ. ನಾವು ಅಲ್ಲಿ ವ್ಯಾನ್ ಮಾಡಿಕೊಂಡು ಸೀದಾ ಅಲ್ಲಿಂದ ನಾವು ಜೋಗ್ ಫಾಲ್ಸಿಗೆ ಹೊರಟ್ವಿ ವ್ಯಾನಲ್ಲಿ. ಆ ವ್ಯಾನಲ್ಲಿ ಹೋಗ್ತಾ ಉದ್ದಕ್ಕೂ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀವಿ. ನೆಕ್ಸ್ಟು ಅಲ್ಲಿಂದ ನಾವು ಜೋಗ್ ಫಾಲ್ಸಲ್ಲಿ ಇಳ್ಕೊಂಡ್ವಿ. ಜೋಗ್ ಫಾಲ್ಸಲ್ಲಿ ಎಂಟ್ರೆನ್ಸ್ ಟಿಕೆಟ್ ಬಂದು ಒಬ್ಬರಿಗೆ ₹10 ಆಗುತ್ತೆ. ಅಲ್ಲಿ ಫಾಲ್ಸ್ ಒಳಗೆ ಹೋದ್ಮೇಲೆ ಫಾಲ್ಸ್ ನೋಡೋಕ್ಕೆ ಆಗಲಿಲ್ಲ. ಬಿಕಾಸ್ ತುಂಬ ಅಂದರೆ ತುಂಬ ಇಬ್ಬನಿ ತುಂಬ್ಕೊಂಡ್ಬಿಟ್ಟಿತ್ತು. ಆ ಇಬ್ಬನಿ ಹೋಗ್ಬೇಕಂದ್ರೆ ತುಂಬ ಜೋರಾಗಿ ಗಾಳಿ ಬರಬೇಕು. ಅಲ್ಲಿ ತನಕ ನಾವು ಫಾಲ್ಸ್ ನೋಡಬೇಕಂದ್ರೆ ವೇಟ್ ಮಾಡಬೇಕಾಗತ್ತೆ. ಭಾಳ ಇಬ್ಬನಿ ತುಂಬಿತ್ತು. ಭಾಳನೂ ಮಳೆನೂ ಇತ್ತು. ಕ್ರೌಡ್ ಕೂಡ ತುಂಬ ಜನ, ಸಂಡೇ ಆಗಿರೋದ್ರಿಂದ ಫಾಲ್ಸ್ ನೋಡೋದಕ್ಕೆ ತುಂಬ ಅಂದರೆ ತುಂಬ ಜನ ಬಂದಿದ್ದರು ಅಲ್ಲಿ. ಬಟ್ ಅಲ್ಲಿ ಕೂರೋಕ್ಕೂ ಜಾಗ
ಇಲ್ಲ, ನಿಲ್ಲಕ್ಕೂ ಜಾಗ ಇಲ್ಲ. ಎಲ್ಲ ಅಂದರೆ ಕಾಮಗಾರಿ ಕೆಲಸ ತುಂಬ ಮಾಡ್ತಿದ್ರು. ಭಾಳ ರೂಫಿಂಗ್ ಮಾಡೋದು, ಹಾಗೆ ಬೋಟಿಂಗು ಅಂಥದ್ದೆಲ್ಲ ಮಾಡಬೇಕು ಅಂತ ಹೇಳಿ ಭಾಳ ಕೆಲಸ ನಡೀತಿತ್ತು ಅಲ್ಲಿ. ಹಂಗಾಗಿ ನಾವು ಎಷ್ಟೋ ತನಕ ಅಂತ ನಿಂತ್ಕೊಂಡು ವೆಯ್ಟ್ ಮಾಡೋದು ಸುಸ್ತಾಗಿಬಿಡುತ್ತೆ ಅಂತೇಳಿ ಒಂದು 1/2 ಅವರ್ ಹಂಗೆ ನೋಡಿದ್ವಿ. ಒಂದು ಸ್ವಲ್ಪ ಈ ಕಡೆ ಬಂದಾಗ ಸ್ವಲ್ಪ ಫಾಲ್ಸ್ ಕಾಣಿಸ್ತು. ನೋಡ್ಕೊಂಡು ಅಲ್ಲಿಂದ ಸೀದಾ ಮತ್ತೆ ನಾವು ಹೊರಗೆ ಬಂದ್ವಿ. ಹೊರಗೆ ಬಂದಮೇಲೆ ಅಲ್ಲೇ ರೋಡ್ ಸೈಡಲ್ಲಿ ಮೆಕ್ಕೆಜೋಳ ಹಾಗೆ ಮಸಾಲೆ ಮಂಡಕ್ಕಿ ಎಲ್ಲ ತಿಂದ್ಕೊಂಡು ಅಲ್ಲೇ ನಾವು ಬಸ್ಸಿಗೆ ವೆಯ್ಟ್ ಮಾಡಿದ್ವಿ, ತಾಳಗುಪ್ಪ ಬಸ್ ಹತ್ತೋಣ ಅಂತ ಹೇಳಿ. ಅಲ್ಲಿ ಬಸ್ ಹತ್ತಿದ್ವಿ. KSRTCನೇ ಸಿಕ್ತು ನಮಗೆ. ಸೀದಾ ಹೋಗಿ ತಾಳಗುಪ್ಪದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡ್ವಿ. ಅಲ್ಲೇ ನಾವು ಮಧ್ಯಾಹ್ನ ಊಟನ ದಮ್ ಬಿರಿಯಾನಿ ಮಾಡಿದ್ವಿ. ನೆಕ್ಸ್ಟ್ ನಾವು ಮಧ್ಯಾಹ್ನ 2:45 ಅಷ್ಟೊತ್ತಿಗೆ ತಾಳಗುಪ್ಪದಿಂದ ಟ್ರೈನ್ ಹತ್ತಿ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಶಿವಮೊಗ್ಗಕ್ಕೆ ವಾಪಸ್ ಆದ್ವಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.